ಈಗ ಬರಮಾಡ್ಕೊಳ್ತಾ ಇದ್ದಾನೆ. ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿ 5 ವರ್ಷಕ್ಕೆ ಚೇಂಜ್ ಆಗ್ತಾರೆ, ಆದರೆ ಇವರು ಮಾತ್ರ ಅವರ ಹೆಸರು ಜೊತೆಗೆ ಪರ್ಮನೆಂಟ್ ಮುಖ್ಯಮಂತ್ರಿ ಅಂತ ಆಗಿದ್ದಾರೆ. ಅವರೇ ನಮ್ಮ ಪ್ರೀತಿಯ ಮುಖ್ಯಮಂತ್ರಿ ಚಂದ್ರು ಸರ್ ಅವರನ್ನು ಇವತ್ತು ಖ್ಯಾತ ನಟರು, ರಂಗಭೂಮಿ ಕಲಾವಿದರು, ಆಮ್ ಆದ್ಮಿ ಪಕ್ಷದ ಗೌರವಾಧ್ಯಕ್ಷರು ಅನ್ನೋ ಕಾರಣಕ್ಕೆ ಬರಮಾಡ್ಕೊಂಡಿದ್ದೀವಿ ಅಂತ ಹೆಚ್ಚಿನದಾಗಿ ಸರ್ ಅವ್ರಿಗೆ ಇರುವಂತಹ ಕನ್ನಡ ಪ್ರೇಮ ಅವರನ್ನು ಇಲ್ಲಿಗೆ ಸೆಳೆದು ತಂದಿದೆ ಅಂತ ಭಾವಿಸ್ತಾ ಅವರ ನಲ್ನುಡಿಗಳನ್ನು ಕೇಳೋಣ. ಮಾನ್ಯ ಮುಖ್ಯಮಂತ್ರಿ ಚಂದ್ರು ಸರ್ ಅವ್ರಿಗೊಂದು ಜೋರದ ಚಪ್ಪಾಳೆ. ಭಾಳ ಸಾವಿರಾರು ವರ್ಷ ವಯಸ್ಸಾಗೋದನ್ನು ಹಿಡ್ಕೊಂಡು ಬರ್ತಾವ್ರಿ. ಏನು ಬಡ್ಕೊಳ್ಳೋದನ್ನಾಗೋದನ್ನು ಭುವನೇಶ್ ಅವ್ರಿಗೆ ನಾನು ಹೆಲ್ಪ್ ಮಾಡ್ಬೇಕು, ಎಡವುದ್ರು ಅಲ್ಲಿ ಬೀಳ್ದಿಲ್ಲ ಅಷ್ಟನ್ನೇನು. ಆಗ ನಾನು ಕೈ ಹಿಡ್ಕೊಂಡೆ. ಆ ಪ್ರತೀಕಕ್ಕೆ ಏನೋ ಆಗ ಮಾಡಿದ್ರು ಅಂತ ಕಾಣಿಸುತ್ತೆ. ಸಂತೋಷ. ಇತಿಹಾಸಕಾರನ ಇಂಥ ಇಕ್ಕಟ್ಟಿಗೆ ಸಿಕ್ಕಿಸಿದ್ದೀರ. ದೊಡ್ಡ ಸಭೆಯಲ್ಲಿ ಸರಿಯಾದ ಅಕಾಡೆಮಿಷನ್ ಜೊತೆ ಇದ್ದಾಗ ಹೇಳಿಸ್ಬೇಕು. ಇಲ್ಲದೆ ಹೋದರೆ ಕೆಳದಿ ಚೆನ್ನಮ್ಮನೂ ಒಂದೇ, ಕಿತ್ತೂರು ಚೆನ್ನಮ್ಮನೂ ಒಂದೇ, ನಮ್ಮೂರಿನ ಚೆನ್ನಮ್ಮನೂ ಒಂದೇ ಆಗಿಬಿಡ್ತದೆ, ಗೊತ್ತಾಗೋದಿಲ್ಲ. ಆದರೆ ತುಂಬ ಇತಿಹಾಸ ಬಲ್ಲವರಾಗಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆಯಲ್ಲಿ ಮಾಡೋಣ. ಬಂಧುಗಳೇ, ನಾನು ಅಂದ್ಕೊಂಡೆ ಕೊನೆಯದಾಗಿ ಉದ್ಘಾಟನೆ ಭಾಷಣ ಇರ್ಬೋದು ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ಇದು ಕೊನೆನಾ ಉದ್ಘಾಟನೆ ಭಾಷಣ ಅಂತ ಇಲ್ಲ, ಇನ್ನೂ ಈಗ ಪ್ರಾರಂಭನಾ? ಸ್ವಲ್ಪ ಸಿದ್ಧ ಆಗಿ ನೀವು. ಪ್ರಾರಂಭ ಈಗ ಆಗ್ತಾಯಿದೆ ಕಾರ್ಯಕ್ರಮ, ಅದಕ್ಕೆ ಮಾನಸಿಕವಾಗೂ ಸಿದ್ಧ ಆಗಿ. ಕನ್ನಡದ ವಿಚಾರದಲ್ಲಿ ನಾವು ಒಂದು ತಾಳ್ಮೆಯನ್ನು ವಹಿಸಬೇಕಾಗುತ್ತೆ, ಅದರ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಅಕ್ಯುಮುಲೇಟೆಡ್ ಸಮಸ್ಯೆಗಳು ಇವೆಲ್ಲನೂ ರೋಗಗಳು ಅಂತೀವಿ. ಇದು ದೊಡ್ಡ ರೋಗದ ಥರ ಪರಿಣಾಮ ಆಗಿರೋದ್ರಿಂದ ಕೆಳದಿ ಚೆನ್ನಮ್ಮರ ಬಗ್ಗೆ ನಾನು ತಿಳ್ಕೊಂಡು ಬಂದೆ. ಆದರೆ ಅವರು ಸಂಪೂರ್ಣವಾಗಿ ಹೇಳಿರೋದನ್ನ ಅದನ್ನು ಪೂರ್ತಿ ಅನುಮೋದಿಸ್ತಾ ಅವ್ರು ಒಂದನ್ನು ಬಿಟ್ಟರೆ ಏನೋ ಗೊತ್ತಿಲ್ಲ, ಸತಿ ಸಹಗಮನ ಅನ್ನೋ ಒಂದು ವಿಚಾರದಲ್ಲಿ ಪ್ರಥಮ ಬಾರಿ ವಿರೋಧ ಮಾಡಿದಂಥ ಹೆಂಗಸು ಆ ಕಾಲದಲ್ಲಿ 16ನೇ ಶತಮಾನದಲ್ಲಿ. ರಾಜಾರಾಮಣ್ಣ ಅಂತ ಆಮೇಲೆ ಮಾಡಿದ್ದಿರ್ಬೋದು, ಇವರು ಪ್ರಥಮ ಬಾರಿಗೆ ಸತಿ ಸಹಗಮನದೊಂದು ವಿರೋಧ ಮಾಡ್ತಾರೆ ಆ ಕಾಲದಲ್ಲೇ. ಅಂದಾಗ ಎಂತಹ ಕೆಚ್ಚದೆ ಇತ್ತು ಆ ಹೆಂಗಸ್ಗೆ ಅನ್ನೋದು. ಇನ್ನೊಂದು ಮಾಹಿತಿ ಏನು ಕೊಟ್ಬಿಡ್ತೀನಿ, ಅವ್ರು ಕೊಟ್ಟಿಲ್ಲದ್ರೆ 340 ವರ್ಷಗಳ ಹಿಂದೆ ಪಟ್ಟಾಭಿಷೇಕ ಮಾಡಿದಂಥ ಪರಿಸ್ಥಿತಿ ಇವತ್ತು ಜ್ಞಾಪಿಸ್ಕೊತಾವೆ. ಅದೇ ವಿಜಯೋತ್ಸವ. ಯಾವುದು? ಕನ್ನಡ ಚಳುವಳಿ ಕೇಂದ್ರ ಸಮಿತಿ, ಗುರು ರಾಜರವರ ಮತ್ತು ಅವರ ಸಂಗಡಿಗರು ಯಾರ್ಯಾರಿದ್ದಾರೋ ಅವರು ಮತ್ತು ಒಕ್ಕೂಟ, ಪ್ರಾದೇಶಿಕ ದಿನಾಚರಣೆ ಮತ್ತು ಕನ್ನಡ ಕೆಳದಿ ಚೆನ್ನಮ್ಮ ವಿಜಯೋತ್ಸವ, ಅದರ ಜೊತೆಗೆ ನಮ್ಮ ಪ್ರಾದೇಶಿಕತೆಯ ವಿಚಾರವನ್ನು ತಂದಿದ್ದೀರಿ. ಈಗಾಗಲೇ ಸಾಕಷ್ಟು ವಿಚಾರ ಚೆನ್ನಮ್ಮ ಮತ್ತು ಆ ಕಾಲದಲ್ಲಿ ಕನ್ನಡದ ಕೆಲಸವನ್ನು ಮಾಡಿದಂಥವರು ಬೇರೆ ಬೇರೆ ರೀತಿಯಲ್ಲಿ ಅಂಥ ಇಕ್ಕಟ್ಟು ಮತ್ತು ಬಿಕ್ಕಟ್ಟುಗಳ ಮಧ್ಯದಲ್ಲಿ ಇರತಕ್ಕಂಥದ್ದು ನಾನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಅದಾದ ಮೇಲೆ ಈಗ ಪ್ರಾದೇಶಿಕ ವಿಚಾರಕ್ಕೆ ನೇರವಾಗಿ ಬಂದುಬಿಡ್ತೀನಿ. ಹಾಗಾಗಿ ಪ್ರಾದೇಶಿಕದ ಅವಶ್ಯಕತೆ, ಅಗತ್ಯತೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ಕೋಬೇಕಾಗಿ ಸ್ವಾತಂತ್ರ್ಯದ ನಂತರದ ತರುವಾಯದ ವಿಚಾರ ಮತ್ತು ಕೆಳದಿ ಅಥವಾ 16ನೇ ಶತಮಾನ 17ನೇ ಶತಮಾನ ದಾಸ ಸಾಹಿತ್ಯ ಚಳುವಳಿ, ಜನಪದ ಸಾಹಿತ್ಯ, ಅದ್ರ ಜೊತೆಗೆ ಬಸವಣ್ಣನವರ ಚಳುವಳಿ, ಇವೆಲ್ಲವೂ ಕೂಡ ಕನ್ನಡವನ್ನು ಉಳಿಸಿ ಬೆಳೆಸಿದಂಥದ್ದು. ಒಂದು ನಾವು ತಿಳ್ಕೊಳ್ಳೋಣ, ಕನ್ನಡ ನಶಿಸು ಹೋಗೋದಿಲ್ಲ, ಸಾಯೋದಿಲ್ಲ. ಎಲ್ಲೋ ಒಂದು ಕಡೆ ಅನುಮಾನ ಗುಮಾನಿ ಬರೆಸ್ತದೆ, ಹೋಗ್ಬಿಡುತ್ತೇನೋ ಅನ್ನೋ ಥರದಲ್ಲಿ ಗುಮಾನಿ ಬರೆಸ್ತದೆ. ಹಾಗಾಗಲ್ಲ, ಆಗುತ್ತೆ. ಸಂದರ್ಭೋಚಿತವಾಗಿ ಸಣ್ಣ ಪುಟ್ಟ ಇಕ್ಕಟ್ಟು ಬಿಕ್ಕಟ್ಟುಗಳು ಬಂದಿದ್ದಾವೆ. ಅದು ನಮ್ಮ ನಿರಭಿಮಾನವೂ ಇರ್ಬೋದು, ನಿರುತ್ಸಾಹವೂ ಇರ್ಬೋದು, ಕೆಲವರ ಉದ್ದಟತನವೂ ಇರ್ಬೋದು, ಕೆಲವರ ಬೇರೆ ಬೇರೆ ರೀತಿಯ ಧೋರಣೆಗಳು ಇರ್ಬೋದು. ಅಂಥ ರೀತಿಯಲ್ಲಿ ಸುತ್ತಲೂ ಬೇರೆ ಬೇರೆ 5 ಭಾಷೆಗಳು ಇರೋದರಿಂದ ಇಂಥ ಇಕ್ಕಟ್ಟು ಮತ್ತು ಬಿಕ್ಕಟ್ಟನ್ನು ನಾವು ಬಂದಿದ್ದೀವಿ. ಪ್ರಾದೇಶಿಕತೆ ಸ್ವಾತಂತ್ರ್ಯ ಪೂರ್ವದ್ದಾಯ್ತೀವ. ಸ್ವಾತಂತ್ರ್ಯದ ನಂತರ ಫೆಡರಲ್ ಸಿಸ್ಟಮ್ ಇದು. ಈ ದೇಶ ಒಂದು ದೇಶ ಅಲ್ಲ, ಒಂದು ಧರ್ಮ ಅಲ್ಲ, ಒಂದು ಭಾಷೆ ಅಲ್ಲ, ಒಂದು ಊಟ ಅಲ್ಲ, ಒಂದು ಸಂಸ್ಕೃತಿ ಅಲ್ಲ. ಇದು ಮೊದಲನೇದಾಗಿ ಅರ್ಥ ಮಾಡ್ಕೋಬಾರ್ದು. ಒಕ್ಕೂಟ, ಫೆಡರಲ್ ಸಿಸ್ಟಮ್, ವಿಭಿನ್ನತೆಯಲ್ಲಿ ಏಕತೆಯನ್ನು ಕಂಡಿರತಕ್ಕಂಥ ದೇಶ ಇದೇ ದೇಶ. ಹೆಚ್ಚು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಯಾಕೆ ಹೇಳ್ತೀನಿ ಅಂದರೆ, ಭಾಷೆಯ ಆಧಾರದ ಮೇಲೂ ಈ ದೇಶವನ್ನು ಯೋಚನೆ ಮಾಡಬೇಕಾಗಿದೆ. ಎಲ್ಲಕ್ಕಿಂತ ಹೆಚ್ಚು ಬರೀ ಆಹಾರ ಪದ್ಧತಿ, ಸಂಸ್ಕೃತಿ, ಬದುಕು ಅದೆಲ್ಲದರ ಜೊತೆಯಲ್ಲಿ ವಿಭಿನ್ನತೆ ಮತ್ತು ಭಾಷೆ ಯಾಕೆ ಯೋಚನೆ ಮಾಡಬೇಕಾಗಿದೆ ಅಂದರೆ, ಪ್ರಪಂಚದಲ್ಲೇ ನಮಗೆ ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರು ಮಾತಾಡ್ತಾ ಹೇಳ್ಬೋದು, ಬಹುತೇಕ ಹೆಚ್ಚು ಭಾಷೆಗಳು ಪ್ರಪಂಚದಲ್ಲಿ 6000ಕ್ಕಿಂತ ಹೆಚ್ಚು ಇರಬಹುದು ಅಂತ ಅನ್ಸುತ್ತೆ. ನಿಖರವಾಗಿ ನನಗೆ ಗೊತ್ತಿಲ್ಲ. ಆದರೆ ಅದರಲ್ಲಿ ಸುಮಾರು 1,500 ರಿಂದ 2,000 ಭಾಷೆಗಳು ಭಾರತ ದೇಶದಲ್ಲಿ ಇದ್ದಾವೆ. ಅಂದರೆ ಯಾವುದಾದ್ರೂ ಶ್ರೀಮಂತ ದೇಶ ಭಾರತ ದೇಶ, ಸಾಂಸ್ಕೃತಿಕವಾಗಿ ಭಾಷೆ ಇರಿದ್ರೆ ಇದು ಭಾರತ ದೇಶ. ಇಂಥದ್ದು ಎಲ್ಲೂ ಇಲ್ಲವೇ ಇಲ್ಲ. ಇಂಥದ್ರಲ್ಲಿ ಎಷ್ಟೋ ಸಾವಿರಾರು ವರ್ಷಗಳ ಕಾಲ ಸಾವು ನೋವುಗಳು, ಇಕ್ಕಟ್ಟು ಬಿಕ್ಕಟ್ಟುಗಳ ಮಧ್ಯದಲ್ಲೂ ಕೂಡ ಉಳ್ಕೊಂಡು ಬಂದಿದೆ ಈ ಭಾಷೆ, ಉಳ್ಕೊಂಡ್ಬಂದಿದೆ. ಅದರೊಳಗೂ ಭಾರತದಲ್ಲಿರ್ತಕ್ಕಂಥ ಭಾಷೆಗಳಲ್ಲಿ ನಮ್ಮ ಕರ್ನಾಟಕದಲ್ಲೇ ಇದ್ದವು ಅಂತ ಹೇಳ್ಬೋದು. 170-180 ಭಾಷೆಗಳಿದ್ದವು. ಈಗ ಕಾಲಾಂತರದಿಂದ ಕೆಲವು ನಶಿ ಹೋಗಿವೆ, ಮರ್ತೋಗ್ತಾ ಇದ್ದಾವೆ. ಕೆಲವು ಲಿಪಿ ಇದೆ, ಕೆಲವು ಲಿಪಿ ಇಲ್ಲ. 99 ಭಾಷೆಗೂ ಒಟ್ಟು ಪ್ರಪಂಚದಲ್ಲಿ ಲಿಪಿ ಇರ್ತಕ್ಕಂಥ ಭಾಷೆ. ಅದರಲ್ಲೂ ಇತಿಹಾಸ ಇರ್ತಕ್ಕಂಥದ್ದು ಭೌಗೋಳಿಕವಾಗಿ ಯೋಚನೆ ಮಾಡಿದ್ರೆ ಇದು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾಷೆ.
ಹಾಗಾಗಿ ನಾವು ಇದನ್ನು ಹೇಗೆ ಉಳಿಸ್ಕೋಬೇಕು ಕಾಲಕ್ಕೆ ಬದಲಾವಣೆ ಇದೆ. ಪೂರ್ವದ ಹಳೆಗನ್ನಡ, ನಡುಗನ್ನಡ, ಮಧ್ಯದ ಕನ್ನಡ, ಇಂಥ ಕನ್ನಡ ಒಂದೇ ಕನ್ನಡವನ್ನು ನಾವು ಹಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅವತ್ತಿನ ಕನ್ನಡವನ್ನು ನಾವು ಈಗಲೂ ಮಾತಾಡೋಕ್ಕಾಗೋದಿಲ್ಲ. ಪಂಡಿತರುಗಳು ಮಾತಾಡಬಹುದೇ ವಿನಃ ನಾವು ಮಾತಾಡೋಕ್ಕಾಗೋದಿಲ್ಲ. ಅದು ಸಾಂದರ್ಭಿಕವಾಗಿ ಬದುಕಿನ ಜೊತೆಯಲ್ಲಿ, ಆಮೇಲೆ ವಲಸೆ ಹೋಗ್ತಕ್ಕಂಥ ಜನಗಳ ಜೊತೆಯಲ್ಲಿ ಆ ಭಾಷೆ ಪರಿವರ್ತನೆಗೊಳ್ತದೆ. ಇದೆಲ್ಲ ಆಗುತ್ತೆ. ಆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಭಾಷೆಗೆ ನಾವು ಯಾಕೆ ಆದ್ಯತೆ ಕೊಡಬೇಕು ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಗುರುರಾಜ್ ಅವರ ತಂಡಕ್ಕೆ ಮತ್ತು ಅವರ ಗೆಳೆಯರಿಗೆ ನಾನು ಅಭಿನಂದಿಸ್ತಾ ಇದ್ದೀನಿ. ನನಗೆ ಅನಿಸೋದೇನಪ್ಪ ಅಂತಂದರೆ, ಇಲ್ಲಿ 30ಕ್ಕೂ ಹೆಚ್ಚು ರಾಜ್ಯಗಳಿದ್ದಾವೆ. ಭಾಷೆಯ ಆಧಾರದ ಮೇಲೆ ದೇಶ ವಿಂಗಡಣೆ ಆಗಿರೋದು, ರಾಜ್ಯಗಳು ವಿಂಗಡಣೆ ಆಗಿರೋದು. ಸ್ವಾತಂತ್ರ್ಯ ಬಂದ ಮೇಲೆ ಇರಲಿಲ್ಲ, ಆಮೇಲೆ ಸಮಸ್ಯೆ ಶುರುವಾಯಿತು. ತೆಲುಗಿನವ್ರು ಗಲಾಟೆ ಮಾಡಿದ್ರು, ಇನ್ನೆಲ್ಲೋ ಗಲಾಟೆ ಆಯಿತು, ಎಲ್ಲ ಆಯಿತು, ಸಾವು ಆಯಿತು ಯಾರ್ಯಾರ್ದು. ಯಾಕೆಂದರೆ ಸರ್ವರಿಗೂ ಸಮಪಾಲು ಸಮಬಾಲು ಒಕ್ಕೂಟದ ವ್ಯವಸ್ಥೆಯಲ್ಲಿರ್ತಕ್ಕಂಥ ತತ್ವ ಸಂವಿಧಾನದಲ್ಲಿ. ಸಂವಿಧಾನ ಹೇಳಿರೋದೇನು, ಎಲ್ಲರಿಗೂ ಕುವೆಂಪುರವರು ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ. ಇವಿಷ್ಟನ್ನು ಕಾಪಾಡಬೇಕಾದ್ರೆ ಭಾಷೆಯ ಆಧಾರದ ಮೇಲೆ ವಿಂಗಡಣೆ ಮಾಡದೇ ಇದ್ರೆ ಆಗೋದಿಲ್ಲ. ಯಾವ್ಯಾವುದೋ ಭಾಷಿಕರಿದ್ದಾಗ ಬದುಕು ಬೇರೆ ಇರುತ್ತೆ, ಸಂಸ್ಕೃತಿ ಬೇರೆ ಇರುತ್ತೆ, ಹಂಚೋದೇ ಹಾಗೆ ಅಂತ. ಆ ದೃಷ್ಟಿಯಿಂದ ಏಕೀಕರಣ ಆಯಿತು. ಬರೀ ಏಕೀಕರಣ ಆಗಲಿಲ್ಲ, 1973 ಅಂತ ಕಾಣಿಸುತ್ತೆ. ಮೈಸೂರು ಹೋಗಿ ಬರೀ ಅದು ಒಂದೇ ಹೆಸರು ಕರ್ನಾಟಕ ಅಂತ ಆಯಿತು. ಇವೆಲ್ಲವೂ ಆಗಿದ್ದು ಭಾಷೆಯ ಆಧಾರದ ಮೇಲೆ ಸಂವಿಧಾನದ ಅಡಿಯಲ್ಲಿ ಸರ್ವರಿಗೂ ಸಮಪಾಲು ಸಮಬಾಲು ಸಿಗಬೇಕು. ಆದರೆ ದುರಂತ, ನಾನು ಸ್ವಲ್ಪ ವಿವರವಾಗಿ ಹೋಗೋಕ್ಕೋಗಲ್ಲ, ಉದ್ದಾಗುತ್ತೆ. ಹೋಗ್ತಾ ಏನಾಯಿತು, ನಾವು ಸಂಪೂರ್ಣವಾಗಿ ದುರಭಿಮಾನಿಗಳು ಆಗಲಿಲ್ಲ ಭಾಷೆಯ ವಿಚಾರದಲ್ಲಿ, ಸ್ವಾಭಿಮಾನಿಗಳು ಆಗಲಿಲ್ಲ, ನಿರಭಿಮಾನಿಗಳಾದು. ಯಾರನ್ನು ಬೇಕಾದರೂ ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಂಡು ಒಂದು ಕಾಲದಲ್ಲಿ ಅದು ಬರ್ತಾ ಇಂಗ್ಲೀಷಿನ ವ್ಯಾಮೋಹಕ್ಕೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಧಿಕಾರ ಶಾಸಕಾಂಗ ಕಾರ್ಯಾಂಗದವರಿಗೆ ಓಟಿನ ಮತ ಬ್ಯಾಂಕ್ಗೋಸ್ಕರ ಶಾಸಕಾಂಗ ಕಾರ್ಯಾಂಗ ದವಲತ್ತು ಧೀಮಾಕು ಅನುಕೂಲಗಳು ಸೌಲಭ್ಯವು ಕೀಳಿರಿಮೆ ಭಾಷೆಯ ಮೇಲೆ ಬಂದು ಭಾಷೆಯನ್ನು ಹತ್ತಿಕ್ತಾ ಹೋದರು. ಇದು ಯಾರೂ ಮಾಡಿದ್ದಲ್ಲ, ನಮಗೆ ನಾವೇ ಮಾಡ್ಕೊಂಡಿದ್ದು. ಇದ್ರ ಜೊತೆಯಲ್ಲಿ ಸಾರ್ವಜನಿಕರಾದ ನಾವು ಅವತ್ತಿನ ಹೋರಾಟ, ತಮಿಳುನಾಡಿನವರು ಬೈಕೋತಾರೆ ಎಲ್ಲರೂ, ಫೆನೆಟಿಕ್ಸು, ಹುಚ್ಚು ಇಲ್ಲ. ಅದು ಹಂಗಾಗಿದ್ದರಿಂದಲೇ ಇವತ್ತು ಹಿಂದಿ ಏರಿಕೆಯನ್ನು ಕಡಿಮೆ ಮಾಡಿ ದ್ವಿಭಾಷಾ ನೀತಿ ಎಲ್ಲಾದರೂ ಇದ್ದರೆ ಅದು ತಮಿಳುನಾಡಲ್ಲಿ ಮಾತ್ರ ಇದೆ, ಇನ್ನೆಲ್ಲೂ ಇಲ್ಲ ಅಂತ ಅಂದಾಗ ನಾವು ಎಷ್ಟು ಸ್ಥಿತಿಯಲ್ಲಿದ್ದೀವಿ. ಇವತ್ತಿನ ಪ್ರಧಾನಮಂತ್ರಿಗಳು, ರಾಜಕೀಯ ತರೋದಕ್ಕೆ ಇಷ್ಟ ಇಲ್ಲ ನನಗೆ, ಇವತ್ತಿನ ಪ್ರಧಾನಮಂತ್ರಿಗಳು ಅದನ್ನೇ ಒತ್ತಿ ಹೇಳ್ತಾರೆ. ಒಂದು ದೇಶ, ಒಂದು ಧರ್ಮ, ಒಂದು ಭಾಷೆ, ಒಂದು ಚುನಾವಣೆ, ಒಂದು ಊಟ. ಸಾಧ್ಯನಾ ಈ ದೇಶಕ್ಕೆ? ಊಟದಲ್ಲಿ ವ್ಯತ್ಯಾಸ, ಬಟ್ಟೆಯಲ್ಲಿ ವ್ಯತ್ಯಾಸ, ಬದುಕಿನಲ್ಲಿ ವ್ಯತ್ಯಾಸ, ಆದರೂ ನಾವೆಲ್ಲ ಒಂದೇನೆ. ಆ ಪ್ರಜ್ಞೆ ಇರಬೇಕಾಗತ್ತೆ. ಆಮೇಲೆ ಸಂವಿಧಾನದಲ್ಲಿ ಒಂದು ಕಡೆ ಹೇಳಿದ್ದಾರೆ, ಇಂಥ ಭಾಷೆಗಳೆಲ್ಲನೂ ಸಂವಿಧಾನಕ್ಕೆ ಹೋಗಿ ಒಪ್ಪಿದ್ದೀವಿ ಅಂತ. ಒಪ್ಪಿರೋ ಭಾಷೆಯ ಬಗ್ಗೆನೂ ಕೂಡ ದ್ವೇಷ ಅವ್ರಿಗೆ. ಹಿಂದಿ ಏರಿಕೆಯನ್ನು ತಗ್ಗಿಸ್ತಿದ್ರಲ್ಲೇ ಒಂದು ಕಡೆ ಬೋರ್ಡ್ ಬರೆದಿದ್ದಾರೆ ನೋಡಿ. ಆ ಹಿಂದಿ ಏರಿಕೆಯನ್ನು ನಾವು ಅದನ್ನು ಸಂಪೂರ್ಣವಾಗಿ ವಿರೋಧ ಮಾಡದೇ ಇದ್ದರೆ ಒಂದಲ್ಲ ಒಂದು ದಿನ ನಶಿಸಿ ಹೋಗೋ ಕಾಲ ಎಲ್ಲ ಪ್ರಾದೇಶಿಕ ಭಾಷೆಗಳಿಗೂ ಬರ್ತವೆ, ಕೇವಲ ಕರ್ನಾಟಕ ಕನ್ನಡ ಅಂತ ತಿಳ್ಕೊಬೇಡಿ. ಹಾಗಾಗಿ ಅವತ್ತೆಲ್ಲ ಒಂದು ಕಡೆ ನಾವು ಕೂಡ ದುರಭಿಮಾನಿಗಳಾಗಬೇಕಾಗಿದೆಯೋ ಏನೋ ಅನ್ನುವ ಚಿಂತನೆ ಬರ್ತದೆ. ನಮಗೆ 5 ಭಾಷಿಕರ ಸಮಸ್ಯೆ: ತಮಿಳು, ತೆಲುಗು, ಕೊಂಕಣಿ, ಆಮೇಲೆ ಉರ್ದು, ಇನ್ನೊಂದು ಮಲಯಾಳಮ್ಮು. ಈ ಎಲ್ಲ ಭಾಷೆಗಳ ಸಮಸ್ಯೆಗಳು. ನೀರಿನಲ್ಲೂ ಜಗಳ ಅದೇ ತರ್ತಾರೆ, ಗಡಿನಲ್ಲಿ ಅದೇ ತರ್ತಾರೆ, ಜಮೀನಿನಲ್ಲಿ ಅದೇ ಜಗಳ ತರ್ತಾರೆ. ರಾಜಕೀಯವಾಗಂತೂ ನಮ್ಮ ರಾಜಕೀಯ ನಾಯಕರುಗಳೇ ಅದನ್ನು ಬಹಳ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಇದು ಯಾವ ರಾಜಕೀಯ ಪಕ್ಷಗಳು ಅಂತ ಹೇಳೋದಿಲ್ಲ. ಒಂದು ಮರ್ತೋಗೋದಕ್ಕೆ ಮುಂಚೆ ಈ ಸರ್ಕಾರ ದಿಟ್ಟ ನಿಲುವನ್ನು ತೆಗೆದುಕೊಂಡು ಇಷ್ಟು ವರ್ಷದ ಹೋರಾಟ, ಅದು ರಕ್ಷಣಾ ವೇದಿಕೆಗೆ ಮುಂಚೂಣಿಯಲ್ಲಿ ನಿಂತಿದ್ರು, ಅವರ ಹೋರಾಟವೂ ಇದೆ. ಜೊತೆಗೆ ನಾಮಫಲಕದ ವಿಚಾರದಲ್ಲಿ ನಾವು ಎಲ್ಲರೂ ಸೇರ್ಕೊಂಡು ಹೋರಾಟ ಮಾಡಿದ ಮೇಲೆ ಒಂದು ಹಂತಕ್ಕೆ ಏನೋ ನಂಬಬಹುದು ನಾವು, ಆಗುತ್ತೆ, ಇದು ಸಂಪೂರ್ಣಮಯ ಕನ್ನಡ ಆಗುತ್ತೆ, 60% ಕನ್ನಡ ನಾಮಫಲಕದಲ್ಲಿ ಇರಬೇಕು, 40% ಇದೆ ಅಂತಕ್ಕಂಥದ್ದು. ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗುತ್ತೋ ಗೊತ್ತಿಲ್ಲ, ಕಣ್ಣಿಟ್ಕೊಂಡು ಕಾಯ್ದಿರಬೇಕಾಯ್ತೆ. ಈ ಹೋರಾಟ ನಿಲ್ಸಕ್ಕಾಗಲ್ಲ. ಆಗದೇ ಇದ್ದಾಗ ಸಂಪೂರ್ಣ ಈ ಸರ್ಕಾರದ ವಿರುದ್ಧವಾಗೂ ಹೋರಾಟ ಮಾಡಬೇಕಾಗುತ್ತೆ. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದನ್ನು ಕಾಯ್ದೆಯಾಗಿ ತಂದಿದ್ದಾರೆ, ಇದು ಅನಿವಾರ್ಯವಾಗಿ ಮಾಡಲೇಬೇಕಾಯ್ತು. ಇದು ಒಂದು ಭಾಗ. ಆದರೆ ಇನ್ನೊಂದು ಕಡೆ ಹೋದರೆ ಇದೇ ಕನ್ನಡ ಇಲಾಖೆ, ಕನ್ನಡ ಸಂಸ್ಕೃತಿ ಅಂತೀರ, ಅದರಲ್ಲಿ 4 ಪ್ರಾಧಿಕಾರಗಳಿದ್ದಾವೆ. ನಾವಿಬ್ಬರೇ ಅಧ್ಯಕ್ಷರಾಗಿದ್ದೋ ಒಂದ್ಸರಿ. ಅದಾದಮೇಲೆ 14 ಅಕಾಡೆಮಿಗಳಾಗಿದ್ದಾವೆ. ಇದೇ ಸರ್ಕಾರ ಕನ್ನಡದ ಮೇಲೆ ಹೇಳ್ತಾ ಇದ್ರು ಕೂಡ ಒಂದಕ್ಕೂ ಅಧ್ಯಕ್ಷನ ಆಯ್ಕೆ ಮಾಡಿಲ್ಲ. 9 ತಿಂಗಳಾದರೂ ಕೂಡ ಇನ್ನೂ ಹೆರಿಗೆ ಆಗಿಲ್ಲ. 9 ತಿಂಗಳಾದರೂ ಹೆರಿಗೆ ಆಗಿಲ್ಲ ಅಂದರೆ ಅಬಾರ್ಷನ್ ಮಾಡಬೇಕು. ಅಬಾರ್ಷನ್ ಮಾಡಬೇಕಾದ್ರೆ ಅವರೇ ಮಾಡ್ಕೊಳಕ್ಕಾಗಲ್ಲ. ನಾವು ಯಾರಾದರೂ ಚಳುವಳಿಗಾರರು, ಹೋರಾಟಗಾರರು ಹೋಗ್ಬೇಕಾಗತ್ತೆ. ಅದನ್ನೇ ಈ ವೇದಿಕೆ ಮುಖೇನ 9 ತಿಂಗಳಾಗಿದೆ, ಬಸ್ರಿ ತುಂಬೋಗ್ಬಿಟ್ಟಿದ್ದಾರೆ, ಅಪಾಯ ಆಗುತ್ತೆ ತಾಯಿಗೆ, ದಯಮಾಡಿ ಹೆರಿಗೆ ಮಾಡ್ಕೊಂಡು ಆರೋಗ್ಯಕರವಾದ ಮಗು ಕೊಡೋದ್ರೆ ಆರ್ಥಿಕವಾದ ಅನುಕೂಲ ಕೊಡಿ. ನಾ ಕನ್ನಡ ಸಂಸ್ಕೃತಿ ಇಲಾಖೆಗೆ, ಆ ಮಂತ್ರಿಗಳಿಗೂ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ತುಂಬ ಆಸಕ್ತಿಯಾಗಿದ್ದಾರೆ.
ಆದರೆ ಯಾರೂ ಅವ್ರಿಗೆ ಹೋಗಿ ಹೇಳೋರಿಲ್ವೋ ಅನ್ಕೋತೇವೆ ನಾವು. 9 ತಿಂಗಳಾದರೂ ಅಧಿಕಾರಕ್ಕೆ ದುಡ್ಡಿಲ್ಲ, ಈ ಜವಾಬ್ದಾರಿ ಇಲ್ಲ. ಇದು ಒಂದು ಭಾಗ ನನ್ನ ಬೇಡಿಕೆಯೂ ಕೂಡ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಹೇಳಿದ್ಮೇಲೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಈ ಭಾಷೆ ಪ್ರಾದೇಶಿಕ ವೈವಿಧ್ಯತೆ ಇದು ಇರೋದರಿಂದ ಯಾವತ್ತೂ ಕೂಡ ಏಕದೇಶ ಏಕವಿಧ ಇದು ಆಗೋಕ್ಕೆ ಸಾಧ್ಯ ಇಲ್ಲ, ಅದನ್ನು ಮಾಡೋಕ್ಕೂ ಬಿಡಬಾರ್ದು. ಹಾಗಂತ ನಾವು ಬೇರೆ ದೇಶನ ದ್ವೇಷ ಮಾಡಬೇಕಾ? ಇಲ್ಲ, ಮಾಡಬೇಕಾದಿಲ್ಲ, ಅಗತ್ಯ ಇಲ್ಲ. ಅವರವ್ರ ಭಾಷೆ ಅವರವರಿಗೆ ಶ್ರೇಷ್ಠ. ಯಾವ ಭಾಷೆಯೂ ಶ್ರೇಷ್ಠವಲ್ಲ, ಯಾವ ಭಾಷೆಯೂ ಅನಿಷ್ಟವಲ್ಲ, ಯಾವ ಭಾಷೆಯೂ ಕನಿಷ್ಠವಲ್ಲ. ಇದು ಎಲ್ಲ ಭಾಷೆಗೆ ಸೇರ್ತಕ್ಕಂಥದ್ದು. 56ರಲ್ಲಿ ವಿಂಗಡಣೆ ಆದಮೇಲೆ ಸರ್ಕಾರದ್ದೇ ಜವಾಬ್ದಾರಿ. ರಾಜ್ಯ ಸರ್ಕಾರದಲ್ಲಿ ಸಂವಿಧಾನದಲ್ಲಿ ಒಪ್ಪಿದ್ದಾದ್ಮೇಲೆ ಆ ಭಾಷೆಗೆ ನಾವು ಉಳಿಸೋ. ಆದರೆ ಎಲ್ಲೋ ಒಂದು ಕಡೆ ಹಿಂದಿ ಹೇರಿಕೆ, ಆಮೇಲೆ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಯಾಕೆ ಸರ್ವರಿಗೂ ಸಮಪಾಲ. ಒಂದು ಉದಾಹರಣೆ ಕೊಡ್ತೀನಿ. ಬ್ಯಾಂಕ್ನಲ್ಲಿ ಕೆಲಸ ಮಾಡಬೇಕು, ಇದು ಸ್ಟೇಟ್ ಗೌರ್ಮೆಂಟ್ ಅಲ್ಲದೆ ಸೆಂಟ್ರಲ್ ಗೌರ್ಮೆಂಟ್ದು ಜವಾಬ್ದಾರಿ ಇರುತ್ತೆ. ರೈಲ್ವೆ ಡಿಪಾರ್ಟ್ಮೆಂಟ್ ಇದೆ, HAL ಇದೆ, ಇನ್ಯಾವುದೋ ಫ್ಯಾಕ್ಟ್ರಿ ಇದೆ, ಎಲ್ಲ ಕಡೆ ಎಲ್ಲ ಭಾಷಿಕರು ಬಂದು ಕೆಲಸಕ್ಕೆ ಸೇರ್ಕೋತಾರೆ, ಅಲ್ಲಿ ಕೊಡ್ತೀರಾ. ಆದರೆ ಇಲ್ಲಿ ಭಾಷೆನೇ ಗೊತ್ತಿಲ್ಲದೆ ಇದ್ದರೆ ಅವರಿಂದ ನನ್ನ ರೈತ ಏನು ಅನುಕೂಲ ಪಡಿಬೇಕಾಗುತ್ತೆ? ನನ್ನ ರೈತನಿಗೆ ಬ್ಯಾಂಕ್ ಇರೋದು ಯಾರಿಗೆ? ಸಾರ್ವಜನಿಕರಿಗೆ. ಸಾರ್ವಜನಿಕರಿಗೆ ಬ್ಯಾಂಕ್ ಇದ್ದ ಮೇಲೆ ಆ ಬ್ಯಾಂಕ್ನಲ್ಲಿ ಸಾಲ ತಗೊಳ್ಳೋಕೆ ಹೋಗೋದಕ್ಕೆ, ಸಾಲ ಕೊಡೋದಕ್ಕೆ ಹೋಗೋದಕ್ಕೆ, ಇನ್ನೇನೋ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಹೋಗೋದಕ್ಕೆ ಅವನು ಹಿಂದಿಲಿ ಮಾತಾಡಬೇಕಾ? ಹಿಂದಿ ಅವನು ಇಲ್ಲಿ ಕೆಲಸದಲ್ಲಿದ್ದಾನೆ ಅಂತ, ತಮಿಳ್ನವನಿದ್ದಾನೆ ಅಂತ ತಮಿಳು ಮಾತಾಡಬೇಕಾ? ರೈಲ್ನಲ್ಲಿ ಮಹಾರಾಷ್ಟ್ರದವರಿದ್ದಾರೆ ಅಂತ ಅವ್ರ ಜೊತೆ ಮಾತಾಡಬೇಕಾ? ಇದು ಯಾರಿಗೂ ಪ್ರಜ್ಞೆನೇ ಇಲ್ವಾ? ಇದಕ್ಕೆ ಅಲ್ವಾ ಸರ್ವರಿಗೂ ಸಮಪಾಲು. ಇವತ್ತು ಟ್ಯಾಕ್ಸ್ ಆಗಿರೋದು ಅದೇ ಥರದಲ್ಲಿ. ಹಾಗಾಗಿ ಪ್ರಾದೇಶಿಕತೆಯ ಔಚಿತ್ಯವನ್ನು ಅರ್ಥ ಮಾಡ್ಕೋಬೇಕು ಕೇಂದ್ರ ಸರ್ಕಾರ. ತನ್ನ ಮಿತಿಯಲ್ಲಿ ಏನು ಮಾಡಬೇಕೋ ಅದು ಮಾಡ್ಕೊಂಡು ಹೋಗಲಿ, ಮಿಕ್ಕಿದ್ದೆಲ್ಲ ರಾಜ್ಯಕ್ಕೆ ಬಿಡಬೇಕಾಗಿದೆ. ಯಾವುದೇ ಎಕ್ಸಾಮ್ ಬರ್ಸಿದ್ರು ಎಲ್ಲ ಭಾಷೆಯಲ್ಲೂ ಅವಕಾಶ ಕೊಡಿ. ಇಲ್ಲದೆ ಹೋದರೆ ಹಿಂದಿಯವರ ಅವಳಿ ಜಾಸ್ತಿ ಆಗೋಗುತ್ತೆ. ಎಲ್ಲರೂ ಹಿಂದಿ ಅಂದರೆ ಹಿಂದಿ ಏಕಭಾಷೆ ಅಂತ ನಾವು ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ನೀವು ಹೇಳ್ತೀರಾ ಇಲ್ವಾ, ರಾಷ್ಟ್ರೀಯ ಭಾಷೆಗಳಲ್ಲೂ ಒಂದು ಹಿಂದಿ ಹೊರತು ರಾಷ್ಟ್ರ ಭಾಷೆ ಅಲ್ಲ, ಹೌದಾ? ಇದನ್ನೆಲ್ಲರೂ ಒಪ್ತಿರಲ್ವಾ? ಇದೇ ನೀತಿ. ಕಡಿಮೆ ಇರ್ಬೋದು ನಾವು, ಜಾಸ್ತಿ ಜನ ಇರ್ಬೋದು. ಈ ದೃಷ್ಟಿಯಿಂದ ಪ್ರಾದೇಶಿಕ ಔಚಿತ್ಯತೆ ಅವಶ್ಯಕತೆ ನಮಗೆ ಭಾಳ ಇದೆ. ಇದು ಒಂದರಲ್ಲೇ ಅಲ್ಲ, ಎಲ್ಲ ವಿಚಾರಗಳಲ್ಲೂ. ಇವತ್ತಾಗಲೇ ದೇಶ ವಿಭಜನೆ ಬಗ್ಗೆ ಚಿಂತನೆ ನಡೆಯೋಕ್ಕೆ ಶುರು ಆಗಿಬಿಟ್ಟಿದೆ. ಅದು ಎಷ್ಟು ಅಪಾಯಕಾರಿಯಾದಂಥ ವಿಚಾರ. ಆದರೆ ಅಪಾಯಕಾರಿಕ್ಕಿಂತ ಅಪಾಯ ದಕ್ಷಿಣ ಭಾರತಕ್ಕಾಗುತ್ತೆ. ಒಂದು ವೇಳೆ ವಿಭಜನೆ ಆಗೋಯ್ತು ಅಂತ ಇಟ್ಕೊಳ್ಳಿ, ಜಾಸ್ತಿ ಮಾತಾಡೋರು ಯಾರಿದ್ದಾರೆ ದೇಶದಲ್ಲಿ? ಹಿಂದಿ ಮಾತಾಡೋರ ಪ್ರಭಾವ ಈಗ ಅಲ್ಪ ಮಂತ್ರಿ ಯಾವುದಾದ್ರು ಏನೂ ಆಗೋದಿಲ್ಲ, ಆಮೇಲೆ ಫಜೀತಿ ಆಗಿಬಿಡ್ತದೆ. ಆ ದೃಷ್ಟಿಯಿಂದ ಇದು ಕೃತಜ್ಞತೆ. ಸರ್ಕಾರಕ್ಕೆ ನಾನು ಈಗಾಗಲೇ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದ್ರ ಜೊತೆಗೆ ಬೇಡಿಕೆಯನ್ನು ಇಟ್ಟಿದ್ದೀನಿ ಪ್ರಾದೇಶಿಕ ಸಂವಿಧಾನ. ಆಮೇಲೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಒಂದು ತನ್ನದೇ ಆದಂಥ ವೈಶಿಷ್ಟ್ಯ ಹೊಂದಿದೆ ಸರ್. ಅದು ಒಂದು ಕಡೆ ಆಯಿತು. ದೇಶ ಒಂದು, ಅದು ಸಾಧ್ಯ ಇಲ್ಲ. ಇದನ್ನು ಮಾತ್ರ ಎಲ್ರಿಗೂ ಹೇಳ್ತಾ ಇದ್ದೀನಿ. ದೇಶ ಒಂದು, ಧರ್ಮ ಒಂದು, ಭಾಷೆ ಒಂದು, ಚುನಾವಣೆ ಒಂದು, ಎಲ್ಲಿಂದ ಬಂದೆ ಕಾನೂನು, ಎಲ್ಲರಿಗೂ ಒಂದೇ ಕಾನೂನು, ಊಟ ಒಂದೇ, ಬಟ್ಟೆ ಒಂದೇ, ಉಸಿರಾಡೋದು ಒಂದೇ, ಗಾಳಿ ಒಂದೇ. ನನ್ನ ಇಷ್ಟ ಬಂದಾಗ ನಾನು ಆಡ್ತೀನಪ್ಪ, ನಾನು ಮೂಗ್ನಲ್ಲಿ ಆಡ್ತೀನಿ, ಮೂಗು ಕಟ್ಕೊಂಡಿದ್ರೆ. ಆಡ್ಕೊಡೋದು ಬಾಯಲ್ಲೇ ಆಡಬೇಕು ಅಂದ್ರೆ ನೆಗೆದು ಬಿದ್ದೋಗ್ತೀನಿ, ಆರೋಗ್ಯ ಸರಿಗಿಲ್ಲ ಅಂದರೆ ಆರೋಗ್ಯಕ್ಕೆ ಅದೇ ಥರನೇ ತಾನೆ. ಆ ದೃಷ್ಟಿಯಿಂದ ಇದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಆರೋಗ್ಯ, ಶಿಕ್ಷಣ, ದುಡಿಮೆ, ಹಂಚಿಕೆ, ಸಮಪಾಲು, ಸಮಬಾಳು ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಭಿನ್ನವಾಗಿ ಕೊಡಬೇಕಾಗಿ ಬರುತ್ತೆ. ಅದು ಶಿಕ್ಷಣದಲ್ಲೂ ಕೂಡ ಏನು ಕೊಡಬೇಕಾಗತ್ತೆ? ಎಲ್ಲ ಶಿಕ್ಷಣವೂ ಇರಲಿ, ಆದರೆ ಭಾಷೆಯನ್ನು ಮರಿದೇ ಇರತಕ್ಕಂಥ ಶಿಕ್ಷಣ ಇರಬೇಕಲ್ವಾ? ತಾಯಿ ಭಾಷೆ, ಮಾತೃಭಾಷೆ, ಆಡಳಿತ ಭಾಷೆ, ವ್ಯವಹಾರ ಭಾಷೆ. ಆದರೆ ತಾಂತ್ರಿಕವಾಗಿ ಅದನ್ನು ಆಡಳಿತ ಭಾಷೆ ಅಂತ ಕರಿಬೇಕು. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸೋದರ ಭಾಷೆಗಳು ಇದ್ದಾವೆ. ಕೇವಲ ಅಷ್ಟೇ ಅಲ್ಲ, ಹಿಂದಿ ಜೊತೆ ಇದೆ, ಬೇರೆ ಬೇರೆ ಮರಾಠಿ ಇದೆ. ಅವೆಲ್ಲ ಬಿಟ್ಬಿಟ್ಟು ಒಳಗಡೆವೆ ಏನು ಕೊಂಕಣಿ ಇದೆ, ಕೊಡವ ಇದೆ, ತುಳು ಇದೆ, ಅರೆಭಾಷೆ ಇದೆ ಅಲ್ವಾ, ಉರ್ದು, ಅವೆಲ್ಲ ಭಾಷೆಗಳನ್ನು ಸಾಕ್ಕೊಂಡು ಅವರಿಗೆ ಕೊಡಬೇಕಾದ ಆದ್ಯತೆ ಅಸ್ಮಿತೆಯನ್ನು ಉಳಿಸ್ಬಿಟ್ಟು ನಾವು ನಮ್ಮ ಭಾಷೆಯನ್ನು ಇಡೀ ವಾತಾವರಣವನ್ನು ನಿರ್ಮಾಣ ಮಾಡ್ಕೊಳ್ಳದೆ ಹೋದರೆ ಅದು ಕೇಂದ್ರ ಸರ್ಕಾರ ಭಾಳ ತಪ್ಪು ಮಾಡುತ್ತೆ. ಅದಕ್ಕೆ ನಾವು ಆಂದೋಲನ ಅನಿವಾರ್ಯವಾಗುತ್ತೆ. ಹಾಗಾಗಿ ಯಾವುದೇ ರಾಜ್ಯದಲ್ಲೂ ಇಲ್ಲದೆ ಇರತಕ್ಕಂಥ ಭಾಷೆಗೆ ಹೋರಾಟ ಮಾಡಬೇಕಾದಂಥ, ಪ್ರಾದೇಶಿಕತೆಯ ಅಸ್ತಿತ್ವತೆಗೆ ನಾವು ಹೋರಾಟ ಮಾಡಬೇಕಾದಂಥ ಕೆಟ್ಟ ಸ್ಥಿತಿಗೆ ಬಂದಿದ್ದೀವಿ ಅನ್ನೋ ಮಾತನ್ನು ಒಂದು ಹೇಳ್ತೀನಿ. ಇದು ಇಂಗ್ಲೀಷು ನಾನು ವ್ಯಾಮೋಹಿ ಅಲ್ಲ, ಆಮೇಲೆ ಇಂಗ್ಲೀಷ್ ಬೇಕೇ ಬೇಕು ಅಂತಲ್ಲ. ನಮ್ಮಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ ಯಾರಲ್ಲಿ? ಪೋಷಕರಲ್ಲಿ. ಏನಂತ? ಮಕ್ಕಳು ಇಂಗ್ಲೀಷ್ ಕಲಿಯದೇ ಇದ್ದರೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಓದದೇ ಇದ್ದರೆ ಅವರು ಡಾಕ್ಟರ್ ಆಗಲ್ಲ, ಇಂಜಿನಿಯರ್ ಆಗಲ್ಲ, IAS ಆಗಲ್ಲ, IPS ಆಗಲ್ಲ, ಇದೆಲ್ಲ ಆಗಲ್ಲ ಅಂತಲ್ಲ. ಮುಖ್ಯಮಂತ್ರಿ ಚಂದ್ರಿಗೆ ಇಂಗ್ಲೀಷ್ ಇವತ್ತೂ ಬರಲ್ಲ, ತಮಿಳು ಬರಲ್ಲ, ಹಿಂದಿ ಬರಲ್ಲ. 35 ದೇಶಕ್ಕೆ ಹೋಗ್ಬಿಟ್ಟು ಬಂದೆ. 3 ಸತಿ MLA MLC ಆದೆ, 2 ಸತಿ ಪ್ರಾಧಿಕಾರದ ಚೇರ್ಮನ್ ಆದೆ, 1 ಸತಿ MLA ಆದೆ. ನಿಮ್ಮ ಮುಂದೆ ಎಷ್ಟು ನಿಂತಿದ್ದೀನಿ. ಇವತ್ತು ಬರೀ ಕನ್ನಡ ನಾನು ಮಾತಾಡೋದು. ಅಮೇರಿಕಕ್ಕೆ ಹೋದ್ರು ಕನ್ನಡನೇ, ಚೈನಾಕ್ಕೆ ಹೋದ್ರು ಕನ್ನಡನೇ. ಅರ್ಥ ಮಾಡ್ಕೊಂತಾರೆ, ಬಿಟ್ಟರು ಬಿಡ್ತಾರೆ. ಅಂದರೆ ಒಂದು ಹುಂಬತನ ಬೇಡವ ನಮಗೆ? ಯಾಕೆ ದೊಡ್ಡವನಾಗಕ್ಕಾಗಿಲ್ಲ?
ಇವತ್ತು ಮಂತ್ರಿಗಳು CMಗಳಾಗಿದ್ದಾರಲ್ಲ ಅವರೆಲ್ಲ ಇಂಗ್ಲೀಷ್ ಮೀಡಿಯಂ ಕಾನ್ವೆಂಟಿಂದ ಓದ್ ಬಂದವರ? ಸಿದ್ದರಾಮಯ್ಯನವ್ರು ಎಲ್ಲಿಂದ ಓದ್ ಬಂದಿರೋರು? ಸುಮಾರು ಓದೇ ಇಲ್ಲ, 4-5 ಕ್ಲಾಸ್ ಅವರು ಅಲ್ವರ ಸಿದ್ದರಾಮಯ್ಯನವರೇ? ನಿಮಗೆ ಚೆನ್ನಾಗಿ ಗೊತ್ತಿದೆ. 5ನೇ ಕ್ಲಾಸ್ ಅವನು ಡೈರೆಕ್ಟರ್ ಸೇರ್ಕೊಂಬಿಟ್ಟವ್ರೆ, ಕನ್ನಡ ಮೀಡಿಯಮ್ಮೇ ಹೈಸ್ಕೂಲ್ವರೆಗೂ. ಅದನ್ನೇ ಇದನ್ನು ಕೊಟ್ರಲ್ರಿ, ಫೈನಾನ್ಸ್ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ ಅಂತ ಅಂದರೆ ಭಾಷೆಯಿಂದ ಅಲ್ಲ, ಅದು ನಿನ್ನ ಧೈರ್ಯ, ನಿನ್ನ ಶ್ರದ್ಧೆ, ನಿನ್ನ ಹಠದಿಂದ. ಭಾಷೆ ಅಡ್ಡಿ ಬರೋದಿಲ್ಲ ಯಾವುದಕ್ಕೂ ಕೂಡ. ಆದರೆ ವ್ಯವಹಾರಕ್ಕೋಸ್ಕರ ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣದ ಹಿನ್ನೆಲೆಯಲ್ಲಿ ಭಾಷೆಗಳು ಅಗತ್ಯ ಇದೆ. ಹಾಗಾಗಿ ಇಂಗ್ಲೀಷನ್ನು ಕಲಿಬೇಕೇ ಹೊರತು ಇಂಗ್ಲೀಷನ್ನು ಮಾಧ್ಯಮದಲ್ಲೇ ಕಲಿಬೇಕಾಗಿಲ್ಲ. ಬೌದ್ಧಿಕ ಪ್ರಜ್ಞೆಯನ್ನು ತನ್ನ ತಾಯಿ ಭಾಷೆ, ತನ್ನ ಮಾತೃಭಾಷೆ, ಆಡಳಿತ ಭಾಷೆಯಲ್ಲಿ ಕಲಿಬೇಕಾದ ಅಗತ್ಯತೆ ಇದೆ. ಇದಕ್ಕೆ ಪ್ರಾದೇಶಿಕತೆಯನ್ನು ನಾವು ಅಚ್ಚುಕಟ್ಟಾಗಿ ಕರ್ನಾಟಕದಲ್ಲಿ ಇಕ್ಕಟ್ಟಲ್ಲಿ ಇರತಕ್ಕಂಥ 75 ವರ್ಷ ಆದರೂ ಕೂಡ ಪಕ್ಕದಲ್ಲಿರ್ತಕ್ಕಂಥ ಯಾವುದೇ ಭಾಷಿಕರು ಇತ್ತೀಚೆಗೆ ಅವ್ರಿಗೂ ಕೂಡ ಹಿಂದಿ ಇರಿಕೆಯಿಂದ ಎಲ್ಲರೂ ಸೇರಿಕೊಂಡಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರವನ್ನು ಗೌರವಿಸ್ತೀನಿ ಎಲ್ಲ ವಿಚಾರದಲ್ಲೂ. ಆದರೆ ನೀವು ಏಕದೇಶ, ಏಕ ವ್ಯಕ್ತಿ, ಏಕ ಭಾಷೆ, ಪ್ರಾದೇಶಿಕತೆ ನ್ಯೂನ್ಯತೆ ಬರ್ತಕ್ಕಂಥ ಒಂದು ರೀತಿಯ ಸಂವಿಧಾನ ವಿರೋಧಿ ನೀತಿಯನ್ನು ತರೋದಾದರೆ ಅದನ್ನು ಧಿಕ್ಕರಿಸಬೇಕಾಗುತ್ತೆ ಅಂತ ಹೇಳಿ, ಇನ್ನು ಮಾತಾಡಬೇಕಾಗೋರು ಭಾಳ ಜನ ಇರೋದ್ರಿಂದ ಒಂದು ಪ್ರಾದೇಶಿಕ ಅಸ್ಮಿತೆ ಈ ಕಾರಣಕ್ಕೋಸ್ಕರವಾಗಿ ಬೇಕಾಗಿದೆ. ಎರಡನೇದು, ನಮ್ಮ ಹೋರಾಟಗಾರರಲ್ಲಿ ಒಂದು ಮನವಿ ಮಾಡ್ತೀನಿ. ನಿಜ, ನಾವೆಲ್ಲರೂ ಕೂಡ ಆ ಒಂದು ಭಾವನಾತ್ಮಕವಾಗಿ ಚಿಂತನೆ, ದಿಗ್ಗಜರು ಭಾಳ ಜನ ಬಂದಿದ್ದಾರೆ, ಸಿನಿಮಾದವರು ಬಂದಿದ್ದಾರೆ, ಕಲಾವಿದರು ಬಂದಿದ್ದಾರೆ, ಇದು ಕಥೆಗಾರರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ನಾನು ಹೇಳೋದಿಷ್ಟೇ, ನಮ್ಮ ಹೋರಾಟಗಾರರು, ನಮ್ಮ ಚಳುವಳಿಗಳು, ನಮ್ಮ ಚಿಂತನೆಗಳು ಇಶ್ಯೂ ಬಂದಾಗ, ಸಮಸ್ಯೆ ಬಂದಾಗ, ರಾಜ್ಯಕ್ಕೆ, ನಾಡಿಗೆ, ನುಡಿಗೆ, ಗಡಿಗೆ ತೊಂದರೆ ಬಂದಾಗ, ಅಥವಾ ನಮ್ಮ ಅಸ್ಮಿತೆಗೆ ತೊಂದರೆ ಬಂದಾಗ ಒಟ್ಟಾಗೋಣ, ಕೈ ಜೋಡಿಸೋಣ. ನಿಮ್ಮ ನಾಯಕತ್ವ ನೀವೇ ಇಟ್ಕೊಳ್ಳಿ. ಇಲ್ಲೇನಾಗಿದೆ ಅಂದರೆ ಸರ್ಕಾರವನ್ನು ಎದುರಿಸಬೇಕಾದ್ರೆ ಜನಶಕ್ತಿ ಬೇಕು. ಜನಶಕ್ತಿ ಬರೆದ ಇವತ್ತೇನಾಗಿದೆ ನೋಡಿ, ಇದ್ರ ಕೇಂದ್ರದಲ್ಲಿ ರೈತರ 3 ಬಿಲ್ಲಿನ ವಿಚಾರದಲ್ಲಿ 3 ವರ್ಷ ಹೋರಾಟ ಮಾಡಿದ್ರು, ಕೇರೆ ಮಾಡಲಿಲ್ಲ. ಜನಶಕ್ತಿ ಕಡಿಮೆ ಅಂತಲೋ ಏನೋ ಮತ್ತೆ ತಿರ್ಗಾ ಹೋರಾಟ ಕೂತಿದ್ದಾರೆ. ಈಗಲೂ ಅವರು ಗಂಟು ಚೆಲ್ಲಿ ಬಿಡ್ತಾನೆ ಇಲ್ಲ, ಎಷ್ಟು ಬೇಕಾದ್ರೂ ಸಾಯ್ಲಿ ಅಂತ ಅಂದರೆ ಅರ್ಥ ಎಲ್ಲೋ ಒಂದು ಕಡೆ ಸರ್ಕಾರವೂ ಕೂಡ ಜನರ ಪರವಾಗಿರ್ಬೇಕಾ? ಸರ್ಕಾರ ನಿನ್ನ ನೀತಿಗೆ ನಾವು ಇರಬೇಕಾ? ನಿನ್ನ ಉದ್ದಟತನಕ್ಕೆ ನಾವು ಬದುಕಬೇಕಾ? ಇವತ್ತು ಹೋರಾಟ ನಡೀತಾ ಇದೆ. ನಮ್ಮ ಹೋರಾಟ ನಿಜವಾಗ್ಲೂ ಹೇಳಿದ್ರು, ಮೊನ್ನೆ ನಾರಾಯಣಗೌಡರು ಹೋರಾಟ ಎಲ್ಲ ಮಾಡದೇ ಇದ್ದಿದ್ರಿ ಬಿಲ್ ಬರ್ತಿರ್ಲಿಲ್ವೋ ಏನೋ. ಅದರಲ್ಲಿ ಹಿಂಸೆ ಅನುಭವಿಸಿದ್ಯಾರು? ಅಲ್ಲಿ ಹೋರಾಟಕ್ಕೆ ಹೋದ ನಾವು ನೀವು ಮತದಾರರು. ಅದಕ್ಕೂ ನಾನು ಹೇಳ್ತೀನಿ, ಇವತ್ತಿನ ಈ ಸರ್ಕಾರಕ್ಕೆ ಹೋರಾಟ ಚಳುವಳಿ ಮಾಡಿ ಕೇಸ್ ಹಾಕಿದರೆ ದಯಮಾಡಿ ಮಾನ್ಯ ಸಿದ್ದರಾಮಯ್ಯನವ್ರನ್ನ, ಸರ್ಕಾರವನ್ನು ಬೇಡ್ಕೊಂಡು ಎಲ್ಲವನ್ನು ಹಿಂದಕ್ಕೆ ತಗೊಳ್ಳಿ. ಯಾವುದೇ ಕೂಡ ಚಿಂತನೆ ಮಾಡದೆ ಹಿಂದಕ್ಕೆ ತಗೊಳ್ಳಿ. ಅವರು ದರೋಡೆ ಮಾಡಿಲ್ಲ, ಕಳ್ತನ ಮಾಡಿಲ್ಲ, ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಪಕ್ಷಾಂತರ ಮಾಡಿಲ್ಲ, ದುಡ್ಡು ಕೊಟ್ಟು ಮಂತ್ರಿ ಆಗಿಲ್ಲ, ದುಡ್ಡು ಕೊಟ್ಟು MLA ಆಗಿಲ್ಲ. ಪ್ರಾಮಾಣಿಕವಾಗಿ ನನ್ನ ತಾಯಿ ನಾಡಿಗೋಸ್ಕರ ದುಡಿದಿದ್ದೀನಿ, ಅವರ ಕೇಸ್ನ ವಾಪಸ್ ತಗೊಳ್ಳಿ. ಕೇವಲ ಒಂದು ಪಕ್ಷ ಬಂದಾಗ ಅವ್ರ ಪಕ್ಷದವ್ರದ್ದು ಕೇಸ್ ವಾಪಸ್ ತಗೊಂತಾರೆ, ಇನ್ನೊಂದು ಪಕ್ಷ ಬಂದರೆ ಇನ್ನೊಂದು ಪಕ್ಷದ ಕೇಸ್ ತಗೊಂತಾರೆ. ಹಾಗೆ ಮಾಡಬೇಡಿ. ಯಾವುದೇ ಹೋರಾಟವು ಜನಪರ ಹೋರಾಟ ಆಗಿರ್ತದೆ, ಜನಪರ ಕಾಳ. ನಿಜ, ಹೋರಾಟದಲ್ಲೂ ಕೂಡ 2 ಥರ ಇದೆ. ಶಾಂತಿಯುತವಾದ ಹೋರಾಟ, ನಮ್ಮ ಹಕ್ಕೊತ್ತಾಯ, ಮೌನ ಹೋರಾಟ, ಮೆರವಣಿಗೆ. ಈ ಅಹಿತ ಘಟನೆಯನ್ನು ಯಾರು ಇದನ್ನು ಹತ್ತಿಕ್ಕಬೇಕು ಅಂತ ಇರ್ತಾರೋ ವಿರೋಧ ಅವರೇ ಮಾಡಿಸಿದ್ರು ಕೂಡ ನಮ್ಮ ಮೇಲೆ ಆಪಾದನೆ ಬರುತ್ತೆ. ನಾವು 1 ಲಕ್ಷ ಜನ ಸೇರಿದ್ರು ನಾವ್ಯಾರು ಹೋರಾಟ ಮಾಡೋದಿಲ್ಲ. ಇದಕ್ಕೆ ವಿರೋಧವಾಗಿರ್ತಾರಲ್ಲ ಸರ್ಕಾರ ರೂಲಿಂಗ್, ಅವ್ರ ಕಡೆ ಯಾರ ಕಡೆ ದುಡ್ಡು ಕೊಟ್ಬಿಟ್ಟು ನೀವೇ ಮಾಡಿಸ್ಬಿಟ್ಟು ನಮ್ಮ ಮೇಲೆ ಕೇಸ್ ಹಾಕ್ಸ್ಬಿಟ್ರೆ ಅದು ನಮ್ಮ ಮೇಲೆ ಆಗುತ್ತಾ? ಹಾಗಾಗಿ ಈ ಒಂದು ಭಾವನೆಯನ್ನು ಬಿಡಿ. ಯಾರಾದರೂ ಅಧಿಕಾರ ಮಾಡಿ, ಏನಾದರೂ ಮಾಡಿ, ಎಲ್ಲಾದರೂ ಇರಿ, ಎಂತಾದರೂ ಇರಿ, ಎಂದೆಂದಿಗೂ ಕನ್ನಡಿಗರಾಗಿರಿ. ಅದಷ್ಟೇ ಅಲ್ಲ, ಎಲ್ಲಾದರೂ ಇರಿ, ಎಂತೆಂತಿಗೂ ಇರಿ, ಎಂದೆಂದಿಗೂ ಆರೋಗ್ಯವಂತರಾಗಿರಿ. ಯಾಕೆ ಆರೋಗ್ಯ ಅಂದರೆ ಆರೋಗ್ಯನೇ ಕೆಡ್ಸ್ಕೊಂಡ್ಬಿಟ್ರೆ ಕನ್ನಡ ಹೆಂಗೆ ಉಳಿಸೋದು ನಾವು? ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕಲ್ವಾ? ಹಾಗಾಗಿ ಎಲ್ಲಾದರೂ ಇರಿ, ಎಂತಾದರೂ, ಎಂದೆಂದಿಗೂ ಸ್ವಂತ ಮನೆಗೆ ಹೋಗುವಂಥವರಾಗಿರಿ. ಯಾರ್ಯಾರ್ದೋ ಮನೆಗೆ ಹೋಗ್ಬಿಡ್ಬೇಡಿ. ಅಂತಂದ್ರೆ ಅರ್ಥ ನೀವು ಬೇರೆ ಅರ್ಥ ಮಾಡ್ಕೋಬೇಡಿ. ವಿದೇಶಕ್ಕೆ ಹೋಗಲಿ, ಡೆಲ್ಲಿಗೆ ಹೋಗಲಿ, ಕಲ್ಕತ್ತಾಗೆ ಹೋಗಲಿ, ತಮಿಳ್ನಾಡಿಗೆ ಹೋಗಲಿ, ಸ್ವಂತ ಮನೆಗೆ ಬನ್ನಿ ಅಂದರೆ ಸ್ವಂತ ರಾಜ್ಯಕ್ಕೆ ಬನ್ನಿ, ತಾಯ್ನಾಡಿಗೆ ಬನ್ನಿ. ನೀವು ಬೇರೆ ಅರ್ಥ ಮಾಡ್ಕೊಂಡ್ರ ಪಕ್ಕದ ಮನೆಗೆ ಹೋಗೋರಲ್ಲ ಆ ಥರ ನಗ್ತೀರಾ. ಇಲ್ಲದೇ ಯಾರು ಹಂಗೆ ನಗೋದಿಲ್ಲ. ನಗಕ್ಕೆ ಹೋಗಬೇಡಿ ಅಂತ ಹೇಳಿ, ಎಲ್ಲಾದರೂ ಇರಿ, ಎಂತಾದರೂ ಇರಿ, ಎಂದೆಂದಿಗೂ ಸ್ವಂತ ಮನೆಗೆ ಅಂದರೆ ರಾಜ್ಯಕ್ಕೆ, ರಾಜ್ಯದ ಭಾಷೆ ಬಗ್ಗೆ, ರಾಜ್ಯದ ಪ್ರೀತಿ ಬಗ್ಗೆ, ಮಾತೃಭಾಷೆ ಬಗ್ಗೆ ಎಲ್ಲಿ ಬೇಕಾದ್ರೂ ಜೊತೆ ಇರಿ. ಆಮೇಲೆ ಎಲ್ಲ ಹೋರಾಟಗಳಿಗೆ ಇನ್ನೊಂದು ಮನವಿ ಮಾಡ್ತೀನಿ. ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷ ಅಧ್ಯಕ್ಷನಾಗಿರ್ಬೋದು, ಸಿದ್ದರಾಮಯ್ಯರು ದೊಡ್ಡ ಪ್ರಗತಿಪರ ಚಿಂತಕರಾಗಿರ್ಬೋದು, ನಮ್ಮ ಕವಿರಾಜ್ ಇನ್ನೇನೋ ಆಗಿರ್ಬೋದು. ಧ್ವನಿ ಬಂದಾಗ ರಾಜ್ಯದ ದುತಿ, ನೀರಿನ ವಿಚಾರ ಬಂದಾಗ, ಮೇಕೆದಾಟು ವಿಚಾರ ಬಂದಾಗ, ಕೃಷ್ಣಾದ್ ವಿಚಾರ ಬಂದಾಗ, ಬ್ಯಾಂಕ್ನಲ್ಲಿ ಎಂಪ್ಲಾಯೀಸ್ ತೊಂದರೆ ಕೊಟ್ಟರೆ ಕನ್ನಡಿಗರಿಗೆ ನಾವು ಒಟ್ಟಿಗೆ ಸೇರ್ಕೊಳ್ಳೋಣ, ಅದನ್ನು ಬಿಡೋದು ಬೇಡ. ಆಗಲೇ ಕನ್ನಡವನ್ನು ಉಳಿಸೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ಉದ್ಘಾಟನೆ ಮಾಡಿ, ಇನ್ನು ಮಿಕ್ಕಿನೋದವರಿಗೆ ಭಾಳ ಮಾತಾಡೋದು ನನಗಿದ್ದರೂ ಕೂಡ ಬರ್ಕೊಂಬಂದಿದ್ದೆ, ಅದೆಲ್ಲ ಹೇಳಲಿಲ್ಲ, ಬಿಟ್ಟಿದ್ದೀನಿ. ಇಷ್ಟು ಸಾಕು ಉದ್ಘಾಟನೆ ಭಾಷಣಕ್ಕೆ ಅಂತೇಳಿ ಮಿಕ್ಕಿದ್ದನ್ನು ಮುಂದೋಗ್ಲಿಕ್ಕೆ ಬಿಟ್ಟು ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತು ಮುಕ್ತಾಯ ಮಾಡ್ತೀನಿ.
ಹೃತ್ಪೂರ್ವಕ ಧನ್ಯವಾದಗಳು. ಒಂದು ರೀತಿ ಅವರ ಮಾತಿನ ಮುಖೇನವೇ ಕನ್ನಡದ ಡಿಂಡಿಮವನ್ನು ನುಡಿಸಿದ್ದಾರೆ. ಒಂದು ಜೋರಾದ ಚಪ್ಪಾಳೆ ನಮ್ಮ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಸರ್ ಅವರಿಗೆ. ಒಂದು ಮಾತು ನನಗೆ ಬಹಳ ಇಷ್ಟ ಆಯ್ತು ಸರ್, ದಯಮಾಡಿ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಹಾಂ, ಹೌದು, ರಾಷ್ಟ್ರೀಯ ಭಾಷೆಗಳಲ್ಲಿ ಹಿಂದಿ ಒಂದು ಅಷ್ಟೇ, ರಾಷ್ಟ್ರೀಯ ಭಾಷೆಗಳಲ್ಲಿ ಹಿಂದಿ ಕೂಡ ಒಂದು. ರಾಷ್ಟ್ರ ಭಾಷೆ ಹಿಂದಿ ಅಲ್ಲ ಅನ್ನೋದನ್ನ ತಲೆಯಲ್ಲಿ ಇರಿಸ್ಕೊಳ್ಳಿ. ಮಕ್ಕಳ ಪಠ್ಯ ಪುಸ್ತಕಗಳಲ್ಲಿ, ಹಿಂದಿ ಪಠ್ಯ ಪುಸ್ತಕದಲ್ಲಿ, ಅದರಲ್ಲೂ 3ನೇ ತರಗತಿಯ ಹಿಂದಿ ಪುಸ್ತಕದಲ್ಲಿ ಬೇಕಂತ ತೂರಿಸಿ ಹಾಕ್ತಾ ಇದ್ದಾರೆ CBS ಸಿಲೆಬಸ್ ಅಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಅದನ್ನು ನಿಮ್ಮ ಮಕ್ಕಳಿಗೂ ತಿಳಿಸಿ. ಅಲ್ಲ ಗುರು, ಅದು ಒಂದು ಭಾಷೆ, ನಮ್ಮ ರಾಷ್ಟ್ರದ ಒಂದು ಭಾಷೆ, ನಮ್ಮ ಭಾಷೆ ನಮ್ಮ ಹೆಮ್ಮೆ ಎಂದೆನ್ನುತ್ತಾ ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್ ಅವರು ಮನಸ್ಸಿಗೆ ಮುದ ನೀಡುವಂಥ ಮತ್ತು ಕನ್ನಡದ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವಂಥ ವಿಚಾರಗಳನ್ನು ಹೇಳ್ತಾ ಕೊನೆಯಲ್ಲಿ ಒಂದು ನಗೆಯ ಟಾನಿಕನ್ನು ಕೂಡ ಕೊಟ್ಟರು. ಧನ್ಯವಾದಗಳು. ನಮ್ಮೆಲ್ಲರಿಗೂ ಕನ್ನಡ ಭಾಷೆ ಬಗ್ಗೆ, ನಮ್ಮ ನೆಲದ ಬಗ್ಗೆ, ನಮ್ಮ ಅರಸರುಗಳ ಬಗ್ಗೆ ಹೆಮ್ಮೆ ಇದೆ. ಯಾರಾದರೂ ಅನ್ಯ ಭಾಷಿಗರು ನಮ್ಮನ್ನು